ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಸಿಎಂ ವಿಜಯ್ ರವರು ಸೋನಿಯಾ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೆಹರು ದಾಖಲೆಯನ್ನು ಮುರಿದು ದಾಖಲೆ ನಿರ್ಮಿಸಿದ್ದಾರೆ. ಇನ್ನು ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕಾರವಾಗಿದ್ದು ಶಾಕ್ ಆಗಿದೆ ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನಲ್ಲಿ. ತಮಿಳುನಾಡಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ ಜೊತೆ ಟಿವಿಕೆ ಸರ್ಕಾರ ರಚನೆಯಾಗಿದ್ದು, ಇದರ ಭಾಗವಾಗಿ ದೆಹಲಿಯಲ್ಲಿ ತಮಿಳುನಾಡು ಸಿಎಂ ವಿಜಯ್ ರವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೆಹಲಿಯ 10 ಜನಪಥ್ ರಸ್ತೆಯಲ್ಲಿರುವ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ ತಮಿಳುನಾಡು ಸಂಬಂಧ ಚರ್ಚಿಸಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ದೆಹಲಿಗೆ ಆಗಮಿಸಿರುವ ವಿಜಯ್ ಕಾಂಗ್ರೆಸ್ ನಾಯಕರ ಜೊತೆ ಇಂದು ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ದೇಶದ ಬಹುತೇಕ ಸಿಎಂಗಳು ಭಾಗಿಯಾಗಲಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಕೂಡ ಭಾಗಿಯಾಗಲಿದ್ದು, ಕೇಂದ್ರದ ಹಲವು ಸಚಿವರನ್ನ ಭೇಟಿಯಾಗಿ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ನಡೆಸಿದ್ದಾರೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಉಡುಪಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರಿಗೆ ಬರಲಿರುವ ಸಿಎಂ ಜೋಸೆಫ್ ವಿಜಯ್ ಮೊದಲ ಬಾರಿಗೆ ಮೂಕಾಂಬಿಕೆ ಸನ್ನಿಧಿಗೆ ಭೇಟಿ ನೀಡಲಿದ್ದಾರೆ. ಮೂಕಾಂಬಿಕೆ ದರ್ಶನ ಪಡೆದು ಸಂಜೆಯೇ ಚೆನ್ನೈಗೆ ಹಿಂದಿರುಗಲಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಿಂದ ಚೆನ್ನೈಗೆ ವಿಜಯ್ ತೆರಳಲಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 12 ವರ್ಷಗಳನ್ನು ಪೂರೈಸಿದೆ. ಮೋದಿ ಪ್ರಧಾನಮಂತ್ರಿಯಾಗಿ ಭರ್ತಿ 4399 ದಿನಗಳನ್ನು ಪೂರೈಸಿದ್ದಾರೆ. ಆ ಮೂಲಕ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಮುರಿದಿದ್ದಾರೆ. ಅತ್ಯಂತ ದೀರ್ಘಾವಧಿವರೆಗೆ ಸೇವೆ ಸಲ್ಲಿಸಿದ ಮೊದಲ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆ ನಮೋಪಾತ್ರರಾಗಿದ್ದಾರೆ. ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಪ್ರಧಾನಿ ಮೋದಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬಂದಿದೆ. ಇನ್ನು ಮೋದಿ ಆಡಳಿತವನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಕೇವಲ ದಿನಗಳ ದಾಖಲೆ ಮುರಿಯೋದ್ರಿಂದ ಪ್ರಯೋಜನ ಇಲ್ಲ, 12 ವರ್ಷದಲ್ಲಿ 12 ಸಾಧನೆ ಏನು ಅನ್ನೋದನ್ನ ಹೇಳಿ ಅಂದ್ರು. ಬರೇ ದಿನಗಳ ದಾಖಲೆ ಮುರಿಯೋದ್ರಿಂದ ಆಗೋದಿಲ್ಲ. ನೆಹರು ಅವರು ಅರ್ಧ ಮಾಡಿದಷ್ಟು ಕೆಲಸ ಮಾಡಿದಾರ. 12 ವರ್ಷದಲ್ಲಿ 12 ಸಾಧನೆ ಹೇಳಿಬಿಡ್ಲಪ್ಪ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಡಾವ್, ಬರೇ ಸ್ಲೋಗನ್ಗಳು ಆಗಿ ಉಳಿದಿವೆ. 100 ಸ್ಲೋಗನ್ಗಳು ಇವೆ ಅಷ್ಟೇ 12 ವರ್ಷದಲ್ಲಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನಿಮ್ಮ ರೂಪಾಯಿ ಮೌಲ್ಯ ಏನಿದೆ? 12 ರೂಪಾಯಿಗೆ ತಂದು ಇಡ್ತೀನಿ ಅಂದವರು ಇವಾಗ 100 ಮುಟ್ತಾ ಇದೆ. LPG ಇದು ಎಷ್ಟಾಗಿದೆ ಇವಾಗ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಕ್ಸ್ ಖಾತೆಯಲ್ಲಿ ಮೋದಿಯನ್ನ ಕುಟುಕಿದ್ದಾರೆ. 12 ವರ್ಷದಲ್ಲಿ ಮೋದಿ ಸರ್ಕಾರ ಬಡವರ ಕೆಲಸದ ಹಕ್ಕು ಕಿತ್ತುಕೊಂಡಿದೆ. ಮನ್ರೇಗಾ ಯೋಜನೆಯಡಿ ಕೆಲಸ ಮಾಡುವ ಹಕ್ಕು ಕಸಿದುಕೊಳ್ತಾ ಇದೆ. 12 ವರ್ಷಗಳಲ್ಲಿ LPG ಸಿಲಿಂಡರ್ ಬೆಲೆಯನ್ನ ಪದೇ ಪದೇ ಹೆಚ್ಚಿದ್ದಾರೆ. ಬಡವರ ಕಣ್ಣೀರಿನ ಮೇಲೆ ಮೊಸಳೆ ಕಣ್ಣೀರು ಸುರಿಸ್ತಾ ಇರುವ ಮೋದಿ ಸರ್ಕಾರ ಅಧಿಕಾರದ ಅಮಲಿನಲ್ಲಿದೆ ಎಂದು ಚಾಟಿ ಬೀಸಿದ್ದಾರೆ. ಮೋದಿ ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ್ದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಟೀಕೆ ಮಾಡಿದ್ರು. ಇಟಲಿ ಪ್ರಧಾನಿಗೆ ಚಾಕ್ಲೇಟ್ ನೀಡಿದ್ದೇ ಮೋದಿ ಸಾಧನೆ. ಮೋದಿ ಓರ್ವ ಕಿಲಾಡಿ, ಅವರಿಗೆ 12 ವರ್ಷದ ಶುಭಾಶಯ. ನಿರುದ್ಯೋಗ ಹೆಚ್ಚಳ, ಅಡುಗೆ ಸಿಲಿಂಡರ್ ದರ ಹೆಚ್ಚಳ ಆಯಿತು. ವಿದೇಶಿ ಸಾಲ, ತೈಲ ದರ ಹೆಚ್ಚಿಸಿರೋದೇ ಮೋದಿ ಸಾಧನೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ರು. 12 ವರ್ಷದಲ್ಲಿ ಅವರು ಮಾಡಿರೋ ಬಹಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತೊಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ಮೆಲೋಡಿ ಕೊಟ್ಟಂಥ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಈ 12 ವರ್ಷದಲ್ಲಿ ಅವ್ರು ಮಾಡಿದ್ದೇನು ಅಂದರೆ ನಿರುದ್ಯೋಗ ಜಾಸ್ತಿ ಮಾಡಿದ್ರು, ವಿದೇಶಿ ಸಾಲ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಬಡವ್ರಿಗೆ ಮನೆಗಳು ಹಾಕ್ಕೊಡ್ತೀವಿ ಅಂತ ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು. ಅದೇನೋ ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷನಂತೆ, 15 ಪೈಸಾನೂ ಬರಲಿಲ್ಲ. ಇದು ಮೋದಿಯವರ ಸಾಧನೆಗಳು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಬಗ್ಗೆ ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ರು. 1 ತಿಂಗಳು ಕಾಯೋಣ, ಆಮೇಲೆ ಕಾಂಗ್ರೆಸ್ನವರೇ ಎಲ್ಲ ಮಾತಾಡ್ತಾರೆ. ನಾವು ಏನು ಹೇಳಬೇಕಾಗಿಲ್ಲ. ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಒಳ್ಳೇದನ್ನು ಮಾಡಲಿ. ಅವರ ಗಾಸಿಪ್ಗಳನ್ನು ಅವರೇ ಬಗೆಹರಿಸಿಕೊಳ್ಳಬೇಕು. ದೇಶಕ್ಕಾಗಿ ಏನಾದರೂ ಮಾಡ್ತೀನಂದ್ರೆ ಅಭ್ಯಂತರವಿಲ್ಲ ಅಂತ ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ರು. ಇನ್ನೂ 12 ದಿನ, 13 ದಿನ, 15 ದಿನ ಆಗಿದೆ. ಇನ್ನು 1 ವಾರ ಆಗಿದೆಯಾ? ಇನ್ನೊಂದು 1 ತಿಂಗಳು ಕಾಯೋಣ. ಅದಾದಮೇಲೆ ಬಾಕಿ ಎಲ್ಲವೂ ಕೂಡ ವಿವರವಾಗಿ ನಾವು ಏನು ಹೇಳಬೇಕಾಗಿಲ್ಲ. ಇನ್ಮೇಲೆ ಕಾಂಗ್ರೆಸ್ನವರೇ ಮಾತಾಡ್ತಾರೆ. ಅವರಲ್ಲಿ ಬರ್ತಕ್ಕಂಥ ಕೆಲವು ಈ ರೀತಿಯಾದ ಗಾಸಿಪ್ಗಳನ್ನ ಅವರೇ ನಿವಾರಣೆ ಮಾಡಿಕೊಳ್ಳಿ. ತಕ್ಷಣಕ್ಕೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಣ. ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕಾರವಾಗಿದ್ದು ನಮಗೆ ಶಾಕ್ ತಂದಿದೆ ಅಂತ
ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ರು, ಚುನಾವಣಾ ಅಧಿಕಾರಿಗಳಿಗೆ ನೇರ ಅಧಿಕಾರ ಇಲ್ಲ, ನಾಮಪತ್ರ ತಿರಸ್ಕರಿಸಬಾರದು ಮತ್ತು ದಾಖಲೆ ಕೊರತೆ ಇದ್ರೆ ಸರಿಪಡಿಸಲು ಟೈಮ್ ನೀಡಬೇಕು, ತಪ್ಪುಗಳಿದ್ರೆ ಸರಿಪಡಿಸೋದಕ್ಕೆ ಸಮಯ ನೀಡಬೇಕು ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆಶಿ ಹೇಳಿದ್ರು.